ವಿರೋಧ ಪಕ್ಷದ ಅಭ್ಯರ್ಥಿ ಸಿ ಮುನ್ರಾಜ್ ಅವರು ಕೋರ್ಟಿನ ಮೆಟ್ಟಿಲು ಏರಿದ್ರು. ಅದರ ತೀರ್ಪು ಫೆಬ್ರವರಿ 16ರಂದು ಅಸಿಂಧು ಅಂತ ಉಚ್ಚ ನ್ಯಾಯಾಲಯ ಘೋಷಿಸಿದ ಎಲ್ಲ ಗೊತ್ತಿರೋ ವಿಚಾರ. ಆದರೆ ನಾನು ಹೇಳೋದಿಷ್ಟೇ, ವಿರೋಧಿಗಳಿಗೆ ಜನರ ಆದೇಶ ಹ್ಯಾಟ್ರಿಕ್ MLA ಅಂತಲೇ ಹೆಸರುವಾಸಿಯಾದ ನಮ್ಮ SL ಸುಬ್ಬಾರೆಡ್ಡಿ ಅವರ ಸೋಲ್ಸೋದಕ್ಕೆ ಅವರಿಗೆ ಕೈಲಾಗದೆ ಅಡ್ಡದಾರಿಯಲ್ಲಿ ಹೋಗಿ ಇವತ್ತು ಅಸಿಂಧು ಅಂತ ಕೋರ್ಟ್ ಆದೇಶ ಬಂದ ತಕ್ಷಣನೇ ಅವರು MLA ಆಗೋಗಿದ್ದೀನಿ ಅನ್ನೋ ಒಂದು ಮಟ್ಟದಲ್ಲಿ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ನಾನು ವಿರೋಧಿಗಳಿಗೆ ಒಂದೇ ಹೇಳೋದು, ನಿಮ್ಮ ಕೊಡುಗೆ ಏನು ಈ ಕ್ಷೇತ್ರಕ್ಕೆ? ನಿಮ್ಮ ಕೊಡುಗೆ ಏನು? ನೀವು ಹೋಗಿ ಜನಾದೇಶ ತಗೊಂಡು ನೀವು MLA ಆಗಿ ನೀವು ಅಭಿವೃದ್ಧಿ ಮಾಡಿ. ಆದರೆ ಅವರು 25-30 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿಗೆ ಜನಸಾಮಾನ್ಯರಿಗೆ ಸಿಗುವ ಒಂದು ಶಾಸಕರಾಗಿ ಅವ್ರ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಯಾಕೆಂದರೆ ಯಾವುದೋ ಊರಿಂದ ಬಂದು ನಮ್ಮ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರ 3 ಸಾರಿ ಬಿಟ್ಟರೆ ಸ್ವತಂತ್ರ ಬಂದ ಮೇಲೆ ಮೂರು ಸಾರಿ 3 ಟರ್ಮ್ ಬಿಟ್ಟರೆ ಇನ್ಯಾವಾಗಲೂ ಕೂಡ ನಮ್ಮ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಆ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ನೀವು ಬಂದಿದ್ದೀರಾ. ನಿಮ್ಮ ಕೈಯಲ್ಲಿ ಆಗಲ್ಲ. ದಯವಿಟ್ಟು ನಿಮ್ಮನ್ನು ಕೇಳೋದಿಷ್ಟೇ, ಜನರ ಪರ ಕೆಲಸ ಮಾಡಿಕೊಂಡು ನಿಮ್ಮ ಅಭಿವೃದ್ಧಿಯನ್ನು ನಿಮ್ಮ ಸರ್ಕಾರ ಏನು ಮಾಡುತ್ತಂತ ಯೋಜನೆಗಳು ರೂಪಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ 28ರ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನರು ಭಾಳ ಬುದ್ಧಿವಂತರಿದ್ದಾರೆ. ಹೊರಟಾಗಿದ್ದರೂ ಕೂಡ ಭಾಳ ಜನ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತರು ನಮ್ಮ ಕೈ ಹಿಡಿತಾರೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ಕೂಡ ನಮಗೆ ನಮ್ಮ ಕ್ಷೇತ್ರದ ಜನರ ಮೇಲೆ ಇದೆ. ಆದ್ದರಿಂದ ನೀವೇನಿದ್ರೆ ಜನಾದೇಶ ತಗೊಂಡು ನೀವು ಒಂದು ಶಾಸಕನಾಗಿ ಕೆಲಸ ಮಾಡಿ. ಅದನ್ನು ಬಿಟ್ಟು ಜನಾದೇಶ ಕೊಟ್ಟು ನಮ್ಮ ಕ್ಷೇತ್ರದ ಮತದಾರರು 19,000 ಓಟಿಂದ ನಮ್ಮ ಸುಬ್ಬಾರೆಡ್ಡಿ ಅನ್ನೋರು ಆಯ್ಕೆ ಮಾಡಿದ್ದಾರೆ. ನೀವು ಅಡ್ಡದಾರಿಗೆ ಬಂದು ಅಡ್ಡದಾರಿಯಲ್ಲಿ ನಾನು ಹೋಗ್ತೀನಿ, ಸೆಕೆಂಡ್ ಅವ್ರಿಗೇನನ್ನ ಅಸಿಂಧು ಆದರೆ ನಾನು 2ನೇ ಪ್ಲೇಸಲ್ಲಿದ್ದೀನಿ, ನಾನೇ ಶಾಸಕನಾಗ್ತೀನಿ ಅನ್ನೋ ಒಂದು ರೀತಿಯಲ್ಲಿ ನೀವು ವಿಮುಖರಾಗ್ತಾ ಇದ್ದೀರಾ. ನೀವು ಹಗಲು ಕನಸು ಕಾಣಬೇಡಿ. ನೀವೇನನ್ನ ಇದ್ದರೆ 28ರ ಚುನಾವಣೆಯಲ್ಲಿ ಬಂದು ಸ್ಪರ್ಧಿಸಿ ಗೆಲ್ಲಿ, ಜನಾದೇಶದಿಂದ ಗೆಲ್ಲಿ. ಆದ್ದರಿಂದ ನಿಮ್ಮ ಮುಖಾಂತರ ನಾನು ಹೇಳೋದಿಷ್ಟೇ, ನೀವು ಜನಾದೇಶಕ್ಕೆ ನೀವು ತಲೆಬಾಗಿ. ಅಂದರೆ 14ನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 2023 ಚುನಾವಣಾ ಫಲಿತಾಂಶದ ಬಗ್ಗೆ. ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಅಸಿಂಧು ಅಂತ ಹೈಕೋರ್ಟ್ ತೀರ್ಪು ನೀಡಿದೆ. ಅದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ನಾಯಕರಾದ ಸುಬ್ಬಾರೆಡ್ಡಿ ಅವರ ಆದಿಯಾಗಿ ಹೈಕೋರ್ಟ್ ತೀರ್ಪನ್ನು ನಾವು ಗೌರವಿಸ್ತಾ ಇದ್ದೀವಿ. ಅದು ಒಂದು ಕಡೆ. ಹೈಕೋರ್ಟ್ ತೀರ್ಪು ಬಂದ ನಂತರ ಪರಾಜಿತ ಅಭ್ಯರ್ಥಿ ಮುನ್ರಾಜು ಅವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ ಹೆಡ್ ಕ್ವಾರ್ಟರಲ್ಲಿ ಅವರ ಬೆಂಬಲಿಗರ ಒಂದು ಸಭೆಯನ್ನು ಕರೆದು, ಆ ಬೆಂಬಲಿಗರ ಸಭೆಯಲ್ಲಿ ಒಂದು ಉದ್ದಟವಾದ ಹೇಳಿಕೆಗಳನ್ನು ನೀಡಿದ್ದಾರೆ. ತಾವು ಕೂಡ ನೋಡಿದ್ದೀವಿ. ಸುಬ್ಬಾರೆಡ್ಡಿ ಅವರ ವ್ಯಕ್ತಿತ್ವದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಸುಮಾರು 25 ವರ್ಷಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಡವರಾಗಿರ್ಬೋದು, ಎಲ್ಲ ಜನಾಂಗಗಳ ಪರವಾಗಿ ಕೂಡ ಕೆಲಸ ಮಾಡಿಕೊಂಡು ಅವರು ಇವತ್ತು ಜನಾಭಿಪ್ರಾಯದ ಮೇಲೆ ಶಾಸಕರಾಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀವಿ. ಮುನ್ರಾಜು ಅವರು ಮೊನ್ನೆ ಮಾತಾಡುವಂಥ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಅವರ ಬಗ್ಗೆ ಭ್ರಷ್ಟ ಶಾಸಕರು, ಇಲ್ಲಿನ ಅನೇಕ ಜಮೀನುಗಳನ್ನು ಅವರ ಬೆಂಬಲಿಗರ ಮೂಲಕ ಲಪ್ಟಾಯಿಸ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ, ಹೇಳಿಕೆಗಳ ವಿರುದ್ಧ ನಾವು ಇವತ್ತು ಮುಂದುಗಡೆ ಹಂಚ್ಕೊಳ್ಳೋಕೆ ಬಂದಿದ್ದೀವಿ. ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಅವರು ದೊಡ್ಡ ಉದ್ಯಮಿ, ಬಡವರ ಆಸ್ತಿಗಳನ್ನು ಕಬಳಿಸುವಂತ ವ್ಯಕ್ತಿ ಸುಬ್ಬಾರೆಡ್ಡಿ ಅವರಲ್ಲ.
ಅವರು ಶಾಸಕರಾಗೋಕ್ ಮುಂಚೆ ಅನೇಕ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬಡವರ ವಿದ್ಯಾಭ್ಯಾಸ ವಿಚಾರದಲ್ಲಿರ್ಬೋದು, ಇನ್ನೊಂದು ಕಡೆ ಬಡವರ ಆಸ್ಪತ್ರೆ ಇದೆ ಇರ್ಬೋದು, ಇವೆಲ್ಲವನ್ನು 2002ರಿಂದ ಮಾಡ್ಕೊಂಡು ಬಂದಿದ್ದಾರೆ ಸುಬ್ಬಾರೆಡ್ಡಿ ಅವರು. 2008ರಲ್ಲಿ ಅವ್ರ ಮೇಲೆ ತೀವ್ರವಾದ ಒತ್ತಡ ಇತ್ತು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಶಾಸಕರಾಗಬೇಕು ಅನ್ನೋ ದೊಡ್ಡ ಮಟ್ಟದಲ್ಲಿ ಜನ ಎಲ್ಲ ಅವ್ರ ಮೇಲೆ ಒತ್ತಾಯ ಮಾಡಿದ್ರು. ಅಂದರೆ ಅವರು ಕಾಂಗ್ರೆಸ್ ಹೈಕಮಾಂಡಲ್ಲಿ ಟಿಕೆಟ್ ಕೇಳಿದ್ರು. ಕಾಂಗ್ರೆಸ್ ಹೈಕಮಾಂಡು ಟಿಕೆಟ್ ನಿರಾಕರಿಸಿದಾಗ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ವ್ಯಕ್ತಪಡಿಸಿದ್ರು. ಆದರೆ 2013ರಲ್ಲಿ ಕೂಡ ಅದೇ ಪರಿಸ್ಥಿತಿ ಉದ್ಭವ ಆದಾಗ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ, ಪಕ್ಷದ ಹುದ್ದೆಗಳಿರೋಂಥವ್ರು ಕೂಡ ತೀವ್ರ ಒತ್ತಡ ಹಾಕಿ ಸುಬ್ಬಾರೆಡ್ಡಿ ಅವ್ರನ್ನ ನಿಲ್ಲಿಸಿದ್ರು. ಆ ಚುನಾವಣೆಯಲ್ಲಿ 30,000 ಅಂತರದಲ್ಲಿ ಅವರು ಗೆದ್ದರು. ಎರಡನೇ ಚುನಾವಣೆಯಲ್ಲೂ ಶ್ರೀರಾಮ್ ರೆಡ್ಡಿ, ಸಂಪಂಗಿ, ಮನೋಹರ್ ಇಂಥವ್ರ ವಿರುದ್ಧ ಸುಬ್ಬಾರೆಡ್ಡಿ ಅವರು ಚುನಾವಣೆ ಮಾಡಿದ್ದಾರೆ. 2013-18 ಎರಡು ಚುನಾವಣೆಗಳು ಕೂಡ ಬಾಗೇಪಲ್ಲಿಯಲ್ಲಿ ಒಂದು ಶಾಂತಿ ವಾತಾವರಣ ಇತ್ತು. ಆದರೆ 2023 ವಿಧಾನಸಭಾ ಚುನಾವಣೆ ನಂತರ ಬಾಗೇಪಲ್ಲಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ತಮ್ಮ ಮಾಧ್ಯಮದವರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸುಮ್ಮನೆ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡೋದು, ಸುಮ್ಮನೆ ಅಸಡ್ಡೆ ಹೇಳಿಕೆಗಳನ್ನು ಕೊಡೋದು, ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕ್ಷೇತ್ರದ ಜನತೆ ಇವತ್ತು ಕಡಿವಾಣ ಹಾಕಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ಶಾಂತಿ ವಾತಾವರಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ. ಯಾವತ್ತು ಕೂಡ ಜಾತಿ ಧರ್ಮ ಅನ್ನೋ ವಿಚಾರನೇ ಬಂದಿರಲಿಲ್ಲ. ಆದರೆ ಈ ಮುನ್ರಾಜು ಅನ್ನೋರು ಎಲ್ಲೋ ವಲಸೆ ಬಂದು ಅವರು 2-3 ಕಡೆ, ಈಗ ಚಾಮರಾಜನಗರ, ಆನೂರಲ್ಲಿ ಕೂಡ ಸ್ಪರ್ಧೆ ಮಾಡಕ್ಕೆ ನೋಡಿದ್ರು. ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇಲ್ಲಿ ಅಸೆಂಬ್ಲಿಗೆ ಸ್ಪರ್ಧೆ ಮಾಡಕ್ಕೆ ಟ್ರೈ ಮಾಡಿದ್ರು. ಕೊನೆಗೆ ಬಾಗೇಪಲ್ಲಿಗೆ ಬಂದು ಇದು ಮಾಡಿದ್ರು. ಸುಬ್ಬಾರೆಡ್ಡಿ ಅವರು ಏನು ಅಧಿಕಾರ ಬೇಕು, ನಾನು ಶಾಸಕನಾಗಬೇಕು ಅನ್ನೋ ಮನ್ಸಿಟ್ಕೊಂಡು ಬಾಗೇಪಲ್ಲಿಗೆ ಬಂದಿಲ್ಲ. ಅವ್ರಿಗೆ ಅಧಿಕಾರ ಆಸೆ ಇದ್ದಿದ್ರೆ 2013ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು. ಯಾಕಂದ್ರೆ ಜಾತ್ಯತೀತ ಒಂದು ನಿಲುವನ್ನು ಇಟ್ಕೊಂಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು. ಮತ್ತೆ 2018ರಲ್ಲಿ ಆಪರೇಷನ್ ಕಮಲ ದೊಡ್ಡ ಮಟ್ಟದಲ್ಲಿ ಆಯಿತು.